3 ಹಾಗೂ 4ನೇ ಕವನ. ಬೇರೆ ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ. ಬೇರೆ ಕೌರವರಿರಲಿ ಪಾಂಡವರ ಆಳಲಿ ಅಭಿಪುರಿಯ. 100ರೊಡನೆ 5 ಧರಿಸಿರಿ ಲಾರದಿ ಪುರಿ ಎನ್ನುತ್ತಾ ದುಗುಡವ ಹೇರಿ ಹುದುಕಳು ಅಲ್ಲ ಅರ್ತಿದುದು ಹಸ್ತಿನಾ ನಗರವ. ಅಂದರೆ ಪಾಂಡವರು ಬೇರೆ ಕಡೆಗೆ ಹೋಗಲಿ, ಕೌರವರು ಹಸ್ತಿನಾಪುರದಲ್ಲಿ ಇರಲಿ, ಇಲ್ಲದಿದ್ದರೆ ಪಾಂಡವರು ಇಲ್ಲಿರಲಿ, ಕೌರವರು ಬೇರೆ ಕಡೆಗೆ ಹೋಗಲಿ. 100 ಜನ ಕೌರವರನ್ನು 5 ಪಾಂಡವರನ್ನು ಈ ನಗರವು ಏಕಕಾಲದಲ್ಲಿ ತಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಪುರಜನರು ದುಃಖದಿಂದ ವ್ಯಥೆಪಡುತ್ತಿದ್ದರು. 4ನೇ ಕವನ. ಒಂದು ದಿವಸ ಸುಯೋಧನನು ನಿಜ ಮಂದಿರದೊಳು ಏಕಾಂತದಲ್ಲಿ ಮನನೊಂದು ನುಡಿದನು ಶಕುನಿ ಕರ್ಣ ಜಯದ್ರ ಅತ್ತಾದ್ಯರಿಗೆ. ಅಂದು ಭೀಮಾರ್ಜುನರು ದೃಪದನ ತಂದು ದಕ್ಷಿಣೆ ಇತ್ತು ಗುರುವಿಗೆ ಸಂದರೈ ಸಮರದಲ್ಲಿ ಪರಿಭವವಾಯಿತು ತಮಗೆಂದ. ಅಂದರೆ ಒಂದು ದಿನ ದುರ್ಯೋಧನನು ಕರ್ಣ, ಶಕುನ, ಜಯದ್ರಥನೇ ಮೊದಲಾದವರನ್ನು ಮನೆಗೆ ಕರೆದು ರಹಸ್ಯವಾಗಿ ತನ್ನ ಮನಸ್ಸಿನ ನೋವನ್ನು ಹೀಗೆಂದು ಹೇಳಿದನು. ಆ ದಿವಸ ನಾನು ಪಾಂಚಾಲ ನಗರದಲ್ಲಿ ಯುದ್ಧದಲ್ಲಿ ಸೋತು ಅವಮಾನಗೊಂಡಿಹೆನು. ಭೀಮಾರ್ಜುನರು ದೃಪದನನ್ನು ಹಿಡಿದುಕೊಂಡು ಬಂದು ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಮನ್ನಣೆಗೆ ಪಾತ್ರರಾದರು ಎಂದು. ಧನ್ಯವಾದಗಳು.